ಅಯ್ಯೋ ಹೋಗ್ಲಿ ಬಿಡಿ, ಭಗವಂತ ತಾನೇ ಕೊಡ್ತಿರೋದು. ಹೆಂಗ್ರಿ ಬಿಡಕ್ಕಾಗತ್ತೆ ಗಿರ್ಜಾ? ಅಲ್ಲ, ಆ ಅಮ್ಮಂಗಂತೂ ಬುದ್ಧಿ ಇಲ್ಲ. ಅವ್ರ ಯಜಮಾನ್ರಿಗಾದ್ರೂ ಬುದ್ಧಿ ಬೇಡ್ವಾ? ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ದಿನಾ ನೈಟಿ ಮೇಲೆ ಟವಲ್ ಹಾಕ್ಸ್ಕೊಂಡು ವಾಕಿಂಗ್ ಬೇರೆ ಮಾಡಿಸ್ತಾರೆ. ಥೂ, ಅವ್ರ ಜನ್ಮಕ್ಕಷ್ಟು. ಹೋಗ್ಲಿ ಬಿಡಿ, ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕಲ್ವಾ? ನಾನಿನ್ ಬರ್ತೀನಿ. ಥ್ಯಾಂಕ್ ಯು. ಏ ಗಿರಿ, ಪಿಕ್ಚರ್ ರಿಲೀಸ್ಗೆ ಮುಂಚೆನೆ ನೆಗೆಟಿವ್ ಪಬ್ಲಿಸಿಟಿ ತಗೋತಾ ಇದೆಯಲ್ಲ. ನಿಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬರ್ತಾ ಇರೋದೆ ಹೆರಿಗೆ ಮುಗಿಸ್ಕೊಂಡು ಹೋಗಕ್ಕೆ ಅನ್ಸುತ್ತೆ. ಹೌದು ರೀ, ಅಲ್ಲಿ ಬೇರೆ ಹತ್ರದಲ್ಲಿ ಎಲ್ಲೂ ಆಸ್ಪತ್ರೆ ಇಲ್ಲ, ಮೈಲಿಗೊಂದು ಮನೆ. ಪಾಪ ಹೆರಿಗೆ ನೋವು ಬಂದ್ರು ಯಾರು ಹೆಲ್ಪಿಗೆ ಬರಲ್ಲ. ಇದೆಲ್ಲ ನಿಮ್ಮಪ್ಪ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತಾನೆ. ಅವ್ರು ಇಲ್ಲಿಗೆ ಬಂದ್ರೆ ರೆಗ್ಯುಲರ್ ಚೆಕಪ್ಗೆ ಅಂತ ಸಪರೇಟ್ ಆಗಿ ಒಂದು ಆಟೋ ಬುಕ್ ಮಾಡ್ಬೇಕಾಗುತ್ತೆ. ಆಗಾಗ ಟ್ರೀಟ್ಮೆಂಟು, ಚೆಕಪ್, ಟಾನಿಕು, ಸಿರಪ್ಪು, ಹೆರಿಗೆ ಖರ್ಚು ಎಲ್ಲ ಸೇರಿದ್ರೆ ಮಿನಿಮಮ್ 1 ಲಕ್ಷ ಆದ್ರೂ ಹಾಗೆ ಆಗುತ್ತೆ. ನಾರ್ಮಲ್ಗೆ ಒಂದು ರೇಟು, ಸಿಸೇರಿಯನ್ ಒಂದು ರೇಟು. ಆದ್ರೆ ಆಸ್ಪತ್ರೆಯವ್ರು ಪ್ರಿಫರ್ ಮಾಡೋದು ಸಿಸೇರಿಯನ್. ಎಲ್ಲಿಂದ ತರೋದು? ಏನ್ ತರ್ಬೇಕಪ್ಪ? ಮಾವಂಗೆ ಹೇಳ್ಬೇಡ್ರಿ. ಏನ್ ಹೇಳ್ಬಾರ್ದು? ಕೇಳಿಸ್ಕೊಂಡ್ಬಿಟ್ರು, ಈಗ ಹೇಳಲೇಬೇಕು, ಬೇರೆ ವಿಧಿ ಇಲ್ಲ. ಅಪ್ಪ. ಏನಪ್ಪ? ಇವ್ರಮ್ಮ ಅಮ್ಮ ಆಗ್ತಾ ಇದಾರೆ. ಇವಳಮ್ಮ ಇವಳಿಗೆ ತಾನೆ ಅಮ್ಮ, ಬೇರೆಯವ್ರಿಗೆ ಹಾಗೆ ಸಾಧ್ಯ? ಮಾವ, ನಮ್ ಸ್ಕಂದ ಪ್ರಣಿಗೆ ಚಿಕ್ಕ ವಯಸ್ಸಿನ ಚಿಕ್ಕಮ್ಮನೋ ಚಿಕ್ಕ ಮಾವನೋ ಬರೋ ಸಾಧ್ಯತೆಗಳಿವೆ. ಅದ್ ಹೇಗಮ್ಮ ಸಾಧ್ಯ? ಅಸಾಧ್ಯವಾದದನ್ನ ಇವರಪ್ಪ ಸಾಧ್ಯ ಮಾಡಿದಾರಪ್ಪ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಗಿರಿಗೆ ತಮ್ಮನೋ ತಂಗಿನೋ ಬರ್ತಾ ಇದೆ. ನಿಜನೇನಮ್ಮ? ಬೆಳಗ್ಗೆ ತಾನೇ ಇದೇ ತರ ವಿಷಯ ಪೇಪರ್ ಓದ್ದೆ, ಸಂಜೆಯೊಳಗೆ ನಮ್ಮನೇಲೆ ನಿಜ ಆಗೋಯ್ತಲ್ಲಮ್ಮ. ನೋಡು, ನೀನ್ ಪೇಪರ್ ಓದಿದ್ದಕ್ಕೆ ನನ್ನ ಬಡ್ಜೆಟ್ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅದು ಹಾಗೇನ ಕಂಡದ್ದಡ್ಡ, ದೇವ್ರು ಕೊಟ್ರೆ ಒಂದ್ ಕೊಡ್ತಾರಂತೆ. ಇದು ಹಾಗೆ. ಅಯ್ಯೋ, ಎಲ್ಲಾ ದೇವರ ದಯೆ. ಸುದ್ದಿ ಈಗಾಗ್ಲೇ ಒದ್ಕೊಂಡ್ ಬಂದಿದೆ, ಇನ್ನು ಮಗು ಒದಗೋದಷ್ಟೇ ಬಾಕಿ. ಆ ಮಗು ಆಚೆ ಬಂದ್ಮೇಲೆ ನನ್ನನ್ನು ಒದ್ರು ಆಶ್ಚರ್ಯ ಇಲ್ಲ. ಈಗ ದುಡ್ಡಿಗೆ ವ್ಯವಸ್ಥೆ ಮಾಡ್ಕೋಬೇಕು. ಹೇಗ್ರಿ ಮಾಡ್ತೀರಾ? ಹೇ ಗಿರಿ, ಡೋಂಟ್ ವರಿ, ನಾನಿದ್ದೀನಿ, ಮೇಹೂನಾ, ವ್ಯವಸ್ಥೆ ಮಾಡ್ತೀನಿ. ಅವರು ನಿನಗೆ ಮಾತ್ರ ಅಪ್ಪ ಅಮ್ಮ ಅಲ್ಲ, ನನಗೂ ಅಪ್ಪ ಅಮ್ಮ. ನಿನ್ನಂತ ಸಂಸ್ಕಾರವಂತೆನ ನನಗೆ ಕೊಟ್ಟಿದ್ದಾರೆ. ಅವ್ರ ಕಾಲ್ ತೊಳೆದು ಸೇವೆ ಮಾಡಿದ್ರು ತಪ್ಪಿಲ್ಲ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಒಟ್ನಲ್ಲಿ ತಾಯಿ ಮಗುನ ಸೇಫ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಎಂತಕ್ ಮರತಿ ಬೇಜಾರಲ್ಲಿದ್ದೆ? ಆ ಭಗವಂತ ನಮ್ಗೆ ಕೊಡ್ದಿದ್ದನ್ನ ಬೇರೆಯವ್ರಿಗೆ ಕೊಟ್ಟ ಅಂದಳಿ ಬೇಜಾರು ಮಾಡ್ಕೊಂಡ್ ಕತ್ತ ಮರತಿ. ನಾನು ನೊಂದ್ಕೊಂಡಿರೋದು ಅದಕ್ಕಲ್ಲ. ನನ್ನ ಹಣೆ ಬರದಲ್ಲಿ ಮಗು ಇರೋ ಭಾಗ್ಯ ಇಲ್ಲ ಅಂದಮೇಲೆ ನಾನೇನ್ ಮಾಡಕ್ಕಾಗುತ್ತೆ? ಅದು ನನ್ನ ನೋವೇ ಬೇರೆ. ಬೇರೆ ಏನು? ಎಂತಾಯ್ತು ಈಗ? ಪ್ರತಿ ಸಲ ಅಪ್ಪ ಅಮ್ಮ ಬೆಂಗಳೂರು ಬಂದಾಗೆಲ್ಲ ಅಕ್ಕನ ಮನೆಗೆ ಮೊದ್ಲು ಹೋಗ್ತಾರಲ್ಲ. ಅದಕ್ಕೆ ಸಮಸ್ಯೆ ಎಂತಾಯ್ತು ಈಗ? ನಮ್ಮನೆಗೆ ಯಾಕೆ ಮೊದ್ಲು ಬರಲ್ಲ? ಅಕ್ಕನ ಮೇಲೆ ಮಾತ್ರ ಪ್ರೀತಿನಾ? ಚಿಕ್ಕ ಮಗಳ ಮೇಲೆ ಪ್ರೀತಿ ಇಲ್ವಾ? ಯಾಕೆ ಹೀಗ್ ಮಾಡ್ತಾರೆ? ಅಥವಾ ನಿಮ್ ಮಕ್ಳಾಗಿಲ್ಲ ಅಂತ ಏನಾದ್ರು ಅಸಡ್ಡೇನಾ? ಹೇ ಗೌರಿ, ಎಂತಕ್ ಸುಮ್ನೆ ಎಂತೆಂಥದ್ದು ಯೋಚನೆ ಮಾಡ್ತಿದ್ದೆ ನೀನು? ಗಿರ್ಜಮ್ಮ ನಿನ್ಗಿಂತ ದೊಡ್ಡವ್ರು, ನಿಮ್ ತಾಯಿನ ನಿನ್ಗಿಂತ ಮೊದ್ಲು ಕಂಡವ್ರು. ಅದಕ್ಕೆ ನಿಮ್ ತಾಯಿಗೆ ಅವ್ರ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ಬೋದು. ಹಂಗಂದಳಿ 2ನೇ ಮಗಳ ಮೇಲೆ ಪ್ರೀತಿ ಕಡಿಮೆ ಅಂದಳಿ ಅಲ್ಲ. ಈಗ್ಲೂ ನಿನ್ನ ಅವ್ರ ಮಗು ತರನೇ ಕಾಣ್ತಿದ್ರ. ಅಯ್ಯ, ಅದಕ್ಕೆಲ್ಲ ಮರ್ಕುದೆ ಅಂತಕ್ ಮರತಿ. ಇದೆಲ್ಲ ನಿಮಗ್ ಗೊತ್ತಾಗಲ್ಲ. ಅಮ್ಮ ನನ್ನ ತನ್ನ ಕಷ್ಟ ಸುಖ ಮಾತಾಡ್ಲಿ, ಯಾಕೆ ಮಾತಾಡಲ್ಲ? ನಾನ್ ಚಿಕ್ಕವಳು ಅಂತ ಯಾಕೆ ನನಗೊಂಥರ ಮಾಡ್ಬೇಕು? ನನಗೂ ಎಲ್ಲ ಅರ್ಥ ಆಗುತ್ತೆ. ನಾನು ಮದ್ವೆ ಆಗಿ ಸಂಸಾರ ನಡೆಸ್ತಾ ಇಲ್ವಾ? ಅಮ್ಮ ಅಕ್ಕಂಗೊಂಥರ ನನಗೊಂಥರ ಮಾಡ್ತಾರೆ. ಚಾನ್ಸೇ ಇಲ್ಲ. ಈಗ ಕಾಣ, ಭಗವಂತ ಕಣ್ಣು ಬಿಟ್ಟು ನಿನ್ಗೆ ಅವಳಿ ಜವಳಿ ಮಕ್ಕಳಾಯ್ತಂದಳಿ ಇಟ್ಕೊ. ಆಗ ನೀನ್ ಯಾವ ಮಗುನು ಜಾಸ್ತಿ ಪ್ರೀತಿ ಮಾಡ್ತೆ? ಒಂದ್ ಮಗನ ಪ್ರೀತಿ ಮಾಡೋದಕ್ಕೆ ನಾನೇನ್ ಕ್ರೂರಿನಾ? ಹಾಗೆ ನಿಮ್ ತಾಯಿನೂ ಕ್ರೂರಿಯ ಅಲ್ಲ ಅಲ್ದಾ? ತಾಯಿಗೆ ಮಕ್ಕಳು 2 ಇರ್ಲಿ 20 ಇರ್ಲಿ, ಎಲ್ಲರನ್ನೂ ಒಂದೇ ರೀತಿ ಕಾಣ್ತಾಳೆ, ಎಲ್ಲರಿಗೂ ಒಂದೇ ಪ್ರೀತಿ ತೋರಿಸ್ತಾಳೆ. ಈ ಬೇಜಾರ್ ಗೀಜಾರೆಲ್ಲ ಬಿಟ್ಟು ಅತ್ತೆ ಮಾವನ್ ಮಾತಾಡ್ಸ್ಕೊಂಡ್ ಬಪ್ಪ ಪಾಪ. ಮಗಳೇ, ಎಂತ ಈ ವಯಸ್ಸಿನಲ್ಲಿ ನಾನು ಗರ್ಭಿಣಿಯ?
ಓ ಮಧುಕೇಶ್ವರ, ಎಂತ ಮಗಳೇ, ಇದು ಸಾಧ್ಯವಾ? ಮತ್ತೆ ಗುಡ್ ನ್ಯೂಸ್ ಅಂದಿದ್ದು? ನಮ್ಮೂರು ಜೋಯಿಸರು ಸಿಕ್ಕಿರ, ನಿಮ್ಮಿಬ್ರಿಗೂ ಜಾತಕ ತೋರಿಸಿದೆ. ಶುಕ್ರ ದಶೆ ಗಜಗೇಸರ ಯೋಗ ಅಂತ ಹೇಳಿರು. ಅದನ್ನೇ ಫೋನಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿದ್ರು. ಅಯ್ಯಯ್ಯೋ, ನೀನ್ ಫೋನಲ್ಲಿ ಮಾತಾಡಿದ್ ನೋಡಿ ನಾನೆಲ್ಲೋ ನೀನೇ ಗರ್ಭಿಣಿ ಅಂತ ಅನ್ಕೊಂಡ್ಬಿಟ್ಟೆ. ಮತ್ ನೀನ್ ಯಾಕೆ ಫೋನಲ್ಲಿ ನಾಚ್ಕೊಂಡಿದ್ದು? ಅದ ಆ ಶುಕ್ರ ದಶೆ ಗಜಕೇಸರಿ ಯೋಗ ನಿಮಗ್ ಫಲಿಸ್ಬೇಕಂದ್ರೆ ನೀನು ಭೀಮ್ ಅಮಾವಾಸ್ಯೆ ದಿನ ಅಳಿಯಂದ್ರ ಪಾದ ಪೂಜೆ ಮಾಡಿ 3ನೇ ಮಗುಗ್ ವ್ಯವಸ್ಥೆ ಮಾಡ್ಕೊಂಡ್ರೇನೆ ಅದ್ರ ಫಲ ಸಿಗತ್ತೆ ಅಂತ ಜೋಯಿಸರು ಹೇಳಿದ್ರು. ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗಕ್ಕೆ ನಾವು ಊರಿಗೆ ಬಂದದ್ದು. ಈ ಜಗತ್ನಲ್ಲಿರೋರೆಲ್ಲರೂ ನನ್ನ ಮಕ್ಕಳೇ ಅಲ್ವಾ? ನೀನ್ ಗಂಡು ಹೆಣ್ಣಿನ ಆಧಾರದ ಮೇಲೆ ಹೇಳೋದಾದ್ರೆ ಇಬ್ರೇ ಮಕ್ಕಳು. ಒಂದು ಗಂಡು ಸಂಕುಲ, ಇನ್ನೊಂದು ಹೆಣ್ಣು ಸಂಕುಲ. ಅಪ್ಪ, ಭೂಮಿಗೆ ಬಂದ ಭಗವಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಬರಬೇಕಾಗಿತ್ತು. ನನಗೆ 3ನೇ ಸಂಕುಲ ಆಗ್ಲೇಬೇಕು ಅಂತ ವ್ಯಾಕುಲ ಮಾಡ್ತಾವ್ರೆ, ವ್ಯಾಕುಲ. ಮೊದ್ಲೇ ಮನೆ ನಡ್ಸಕ್ಕಾಗದೆ ಟೆನ್ಷನ್ ಅಲ್ಲಿ ಡ್ರಾಕುಲ್ ಆಗಿದ್ದೀನಿ. ಇವ್ರಿಗೆ ಕುಲ ಬೆಳೆಸೋ ಚಿಂತೆ. ಮೊದ್ಲೇ ಒಂದು ಹೆಂಡತಿ 2 ಮಕ್ಕಳನ್ನ ಸಾಕೋದೇ ಕಷ್ಟ ಆಗಿದೆ. ಅಂತದ್ರಲ್ಲಿ 3ನೇ ಮಗು ಅಂದ್ರೆ ಇಂಬ್ಯಾಲೆನ್ಸ್ ಆಗಲ್ವಾ? ಹೆಂಡತಿ ಮಕ್ಕಳು ತುಲನೆಯಲ್ಲಿ ಹೆಂಡತಿ ಜಾಗಕ್ಕೆ ಇನ್ನೊಬ್ರು ಬರ್ಬೇಕು ಅಂತ ನಾನು ನಿನ್ ಮಾತನಾಡ್ತ. ನೀನೇನೋ ಹೇಳ್ಬಿಡ್ತೀಯ ಭಗವಂತ, ಆದ್ರೆ ಗಿರಿ ಅದಕ್ಕೆ ಒಪ್ಕೋಬೇಕಲ್ಲ. ಅದು ಸಾಧ್ಯ ಇಲ್ಲ, ಅವಳು ಒಪ್ಕೊಳಲ್ಲ. ಆದ್ರೂ ನೀನೇನಾದ್ರೂ ಮನ್ಸು ಬೇಡ ಬೇಡ, ನೋ ಐ ನೋ ಇಟ್ಸ್ ನಾಟ್ ಪಾಸಿಬಲ್. ಇರೋದ್ರಲ್ಲೇ ಖುಷಿಯಾಗಿರ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ 3ನೇ ಮಗು ಬೇಡ. ಆದ್ರೆ ಸೃಷ್ಟಿ ಅನ್ನೋದು ಪ್ರಕೃತಿಯ ತೀರ್ಮಾನ ಅಲ್ಲ. ಈ ವಯಸ್ಸಲ್ಲಿ ಮಗು ಮಾಡ್ಕೊಂಡ್ರೆ ಅವಮಾನ ಆಗೋದನ್ನ ತಡೆಯೋಕೆ ನೀನ್ ಯಾರು? ಈಗ ಬಂದ್ ಮಗು ಮಾಡ್ಕೊ ಅಂತ ಹೇಳೋದಕ್ಕೆ ಅವ್ರು ಯಾರು? ಮಗು ಸಾಕೋದಿಕ್ಕೆ ಯೋಗ್ಯತೆ ಇಲ್ವಾ? ಬರೋ ಸಂಬಳ ಸಾಲ್ತಿಲ್ಲ ಅಲ್ವಾ? ಹುಟ್ಟಿಸಿದ್ದೇವ್ರು ಹುಲ್ ಮೇಯಿಸ್ಲಾರ ಅನ್ನೋ ಮಾತು ಕೇಳಿಲ್ವಾ? ಆದ್ರೆ ಮನುಷ್ಯ ಬರೀ ಹುಲ್ ತಿನ್ಕೊಂಡೇ ಬದುಕ್ಲಾರ. ಇನ್ನೊಂದಾಗ್ಲಿ ಬಿಡು, ಬೇಡ ಸಾಕು. ಆರ್ತಿಗೊಂದು, ಕೀರ್ತಿಗೊಂದು ಇರ್ಲಿ ಬಿಡು, ಸ್ಫೂರ್ತಿಗೊಂದು. ನನ್ ಕೈಲಿ ಆಗಲ್ಲ ಭಗವಂತ. ಬಡತನಕ್ಕೆ ಮೊದ್ಲೇ ಮಕ್ಕಳು ಜಾಸ್ತಿ ಅಂತಾರೆ, ಅಂತದ್ರಲ್ಲಿ 3ನೇ ಮಗು ಆದ್ರೆ ಬಡತನನೇ ಜಾಸ್ತಿ ಆಗ್ಬಿಡುತ್ತೆ. ಪ್ಲೀಸ್, ಇದಕ್ಕೆ ನೀನೇ ಏನಾದ್ರೂ ಪರಿಹಾರ ಕೊಡ್ಬೇಕು. ಶಿವಪ್ರಸಾದ್, ಮಕ್ಕಳು ಅನ್ನೋದು ನಿಮ್ಮ ಸಂತತಿನ ಮುನ್ನೋಡ್ಸಕ್ಕೆ ಒಂದು ಮಾಧ್ಯಮ. ಕೆಲವರು ಅದನ್ನ ತಡೆಯೋ ಪ್ರಯತ್ನ ಪಡ್ತಾರೆ, ಮತ್ತೆ ಕೆಲವರು ಆದಂತಾಗ್ಲಿ ಅಂತ ಪ್ರಕೃತಿಗೆ ಬಿಡ್ತಾರೆ. ಆ ಕ್ಷಣದ ತೀರ್ಮಾನ ನಿಂದೇ ಆಗಿದ್ರು ಅಂತಿಮ ತೀರ್ಮಾನ ಸೃಷ್ಟಿಯದ್ದು. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಿ ನಿನ್ ಸಮಯನ ವ್ಯರ್ಥ ಮಾಡಬೇಡ. ಎಲ್ಲವನ್ನು ನೀನ್ ನೋಡ್ಕೊಂತೀಯಾ? ಇಲ್ಲ, ನಿನ್ನ ಅತ್ತೆ ಮಾವ ನೋಡ್ಕೋತಾರೆ. ಏನ್ ಮಾಡ್ಲಿ? ಗಿರಿಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ, ಅವಳು ರಿಪ್ಲೈ ಕಳಿಸ್ತಾಳೆ. ಅವಳು ವಾಯ್ಸ್ ಕೇಳಿಸ್ಕೊಂಡು ನೆಮ್ಮದಿಯಾಗಿ ಮಲ್ಕೋತೀನಿ. ದಿಸ್ ಎ ಗುಡ್ ಐಡಿಯಾ. ಗಿರಿ ಇವರೆಲ್ಲ ಸೇರ್ಕೊಂಡು ನಮ್ಮಿಬ್ಬರನ್ನ ದೂರ ಮಾಡ್ತಾ ಇದ್ದಾರೆ. ಗಿರಿ, ಈ ಅಗಲಿಕೆಗೆ ಏನೆಂದು ಹೆಸರಿಡಲಿ? ಇದು ನ್ಯಾಯನಾ? ಇದು ನೀತಿನಾ? ಇದು ಧರ್ಮನಾ? ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಬೇಗ ಕಳಿಸು. ಮೆಸೇಜ್ ಬಂತು ಗಿರಿದು. ಅಳಿಯಂದ್ರೆ ಬೆಳಗ್ಗೆ ಪೂಜೆ ಇತ್ತು, ಈಗ ಮಲಗಿ ಆತ. ನ್ಯಾಯ, ನೀತಿ, ಧರ್ಮ 3 ಹೆಸರು ಚಂದ ಇತ್ತು ಮರಾರೆ. ಹೆಣ್ಣು ಕೂಸು ಹುಟ್ಟಿದ್ರೆ ನೀತಿ ತಿನ್ನೋಣ, ಗಂಡು ಕೂಸು ಹುಟ್ಟಿದ್ರೆ ಧರ್ಮ ತಿನ್ನೋಣ. ಸದ್ಯಕ್ಕೆ ಗುಡ್ ನೈಟ್. ಗೌರಿ, ನಡಿ ಹೋಪ. ಎಲ್ಲಿಗೆ? ಇದಂತ ಇತ್ತೀಚೆಗೆ ಮರವು ಜಾಸ್ತಿ ಆಯ್ತಾ ನಿನಗೆ? ಏನ್ ಮರೆತ್ರು ನನಗೆ ಮಕ್ಕಳಾಗಲ್ಲ ಅನ್ನೋದನ್ನ ನಾನು ಮರೆಯಲ್ಲ. ಮತ್ತದೇ ಮಾತಾ? ಗೌರಿ, ನಂಬಿಕೆ ಇಟ್ಕೊಂಡ್ಕ. ನಂಬಿಕೆ ಇಲ್ಲ ಅಂದ್ರೆ ಮಾತ್ರೆ ಔಷಧಿ ಕೊನೆಗೆ ಡಾಕ್ಟ್ರು ಪ್ರಯೋಜನಕ್ಕೆ ಬರ್ತಿಲ್ಲ.
ಹಿಂಗೆ ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತ. ನೀ ಸುಮ್ಮನೆ ನಡಿ. ಅದೇ ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ನಿಮ್ಮ ಅಕ್ಕ ಗಿರ್ಜಮ್ಮನ ಮನೆಗೆ. ಅದೆಂತ ಪೂಜೆ ಇಟ್ಕೊಂಡಿರಲ್ಲ. ಬೇಡ, ನಾನು ಬರಲ್ಲ. ಎಂತ ಬರ್ತಿಲ್ಲ? ಎಂತಕ್ಕೆ? ಅಲ್ಲಿ ಬಂದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ. ಅಯ್ಯೋ, ಅವರೆಲ್ಲ ನಮ್ಮವರೇ ಅಲ್ದ ಮರತಿ, ಎಂತಕ್ ಬೇಜಾರು? ಅಮ್ಮ ಅಕ್ಕಂಗೋಸ್ಕರ ಏನೋ ಪೂಜೆ ಇಟ್ಕೊಂಡಿದ್ದಾಳೆ. ಮಕ್ಳು ಇಲ್ದೇ ಇರೋ ನಾನು ಅಲ್ಲಿಗೆ ಬಂದ್ರೆ ಅವರಿಗೂ ಹಿಂಸೆ ಆಗುತ್ತೆ, ನನಗೂ ಹಿಂಸೆ ಆಗುತ್ತೆ. ಕಲ್ಪನೆ ಮಾಡ್ಕಂಕು ಒಂದು ಇತಿ ಮಿತಿ ಅಂದಳಿ ಇರುತ್ತೆ. ಭೀಮನ ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡು ಬಂದಂಗ ಅರ್ಥ. ನೀ ಸುಮ್ಮನೆ ನಡಿ. ಬೇಡ, ನಾನು ಬರಲ್ಲ. ನಮ್ಮನೇಲೆ ಅದ್ ಹ್ಯಾಕ್ ಸಾಧ್ಯ ಬೀಗ್ರೆ? ನಾವೆಲ್ಲ ಇದ್ರೆ ಅವ್ರು ಸ್ವಲ್ಪ ಸಂಕೋಚ ಆಗತ್ತೆ. ಅವ್ರಿಗೂ ಏಕಾಂತ ಬೇಡ್ವೆ? ಅದು ಹೆಂಗಾತು ಬೇಕ್ರೆ? ಶಾಸ್ತ್ರಿಗಳು ಹೇಳಿದ ಪ್ರಕಾರ ಮುಹೂರ್ತ ಮೀರುವರ ಕಷ್ಟ. ಹಂಗಾಗಿ ನಾವಿಲ್ಲಿ ಇರ್ಕೆ. ಅರ್ಥ ಮಾಡ್ಕೊಳ್ರಿ, ಅದು ಮಕ್ಕಳು ಹುಡುಗ ಬುದ್ಧಿ ಒಂದು ತಿಳಿಯೋದಿಲ್ಲ. ನಾವಿದ್ರೆ ಒಳ್ಳೇದಲ್ದ. ನಮ್ಮ ಗಿರಿಜಾ ಇದ್ದಾಳಲ್ಲ, ಅವಳು ಹಸುಗೂಸಿದ್ದ ಹಾಗೆ. ನನ್ ಮಗ ಬೀದಿ ಬಸವನ, ಅವನು ಒಂಥರ ಹಸು ಇದ್ದಾಗೆ. ಏನಿದು ದೊಡ್ಡವರೆಲ್ಲ ಸೇರ್ಕೊಂಡು ಹೈನುಗಾರಿಕೆ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡ್ತಿದಾರಲ್ಲ. ಓ, ಪಶು ಸಂಗೋಪನೆ ಬಗ್ಗೆ ಮಾಹಿತಿ ಕಲೆ ಹಾಕಿ ಕೊಟ್ಟಿಗೆನ ಎಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ತಗೋತಾ ಇರ್ಬೋದು. ಶಾಸ್ತ್ರಕ್ಕಂತ 5 kg ಮೈಸೂರು ಪಾಕ್, 1 ಮಾರು ಹೂ. ಹಾಯ್, 1 ಮಾರು ಸಾಲ್ತಲೆ ಮಾರ, 5 ಮಾರು ಬೇಕೇ ಬೇಕು. 5 ಮಾರು ಎಂತಕ್ ಮರೈತಿ? ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. 5 ಮಾರು ಬೇಕು. ನೀವು ಸುಮ್ಮ ಈ ಕಡೆ. ಆಮೇಲೆ ಅಗರಬತ್ತಿ ಘಮ್ ಅನ್ಬೇಕು. ಆಯ್ತು, ಅದನ್ನ ತರ್ಸುವಾಕ. ಆಮೇಲೆ ದ್ರಾಕ್ಷಿ ಮರಿಬೇಡಿ ಕಡೆ. ಗಿರಿ ಹೇಳ್ತಿದ್ಲು ಅವ್ರ ಮನೆಯವ್ರಿಗೆ ದ್ರಾಕ್ಷಿ ಅಂದ್ರೆ ತುಂಬಾ ಇಷ್ಟ ಅಂತ. ಹೌದೌದು, ಈಗ ಇಷ್ಟಪಡ್ತಾನೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ದ್ರಾಕ್ಷಿ ಅಂದ್ರೆ ತಿನ್ನೋದು ಅಂತಾನೆ ಗೊತ್ತಿರ್ಲಿಲ್ಲ. ಯಾಕೆ? ನೀವ್ ಹೇಳ್ಕೊಡ್ಲಿಲ್ಲ? ಸಿನಿಮಾ ನೋಡಿ ಅದನ್ನ ಗುರಿ ಇಟ್ಟು ಹೊಡಿಯೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದ ದಡ್ಡ. ಆದ್ರೂ ನನ್ ಮಗ ನನ್ನಾಗೆ ಕ್ರೇಜಿ. ತರ್ಬೇಕಲ್ಲ ಆಪಲ್ ಅರ್ಧ kg. ಆಗ್ಲಿ, ಹಾಲು ಮರ್ತು ಹೋಯ್ತಲ್ದ ಬೀಗ್ರೆ. ಅಯ್ಯೋ, ಅದಕ್ಕೆ ಯಾಕೆ? ಎದುರುಗಡೆ ಬೇಕ್ರಿಲಿದೆ, ತಂದ್ರೆ ಆಯ್ತು. ಬೇಕ್ರಿಲ್ ಸಿಗೋ ಪ್ಯಾಕೆಟ್ ಹಾಲು ಬೇಡ, ಕರ್ದ ಹಾಲೇ ಬೇಕು. ಕರೆದ ಹಾಲು ಕುಡ್ಕೋಣ. ಇದು ಪಶು ಸಂಗೋಪನೆ ಬಗ್ಗೆ ಅಲ್ಲ, 3ನೇ ಮಗು ಬಗ್ಗೆ ಸಮಾಲೋಚನೆ. ಹೈನುಗಾರಿಕೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ ಹೈನುಗಾರಿಕೆ ಮಾಡ್ತಾ ಇದ್ದೀರಾ. ತೆರೆ ಮರೆನಲ್ಲಿ ಮಾತಾಡಬೇಕಾಗಿರೋ ವಿಷಯನ ಓಪನ್ ಸ್ಪೇಸ್ ಅಲ್ಲಿ ಮಾತಾಡ್ಕೊಂಡು ತಂತ್ರಗಾರಿಕೆ ಮಾಡ್ತಾ ಇದ್ದೀರಾ. ಐ ಡೋಂಟ್ ಲೈಕ್ ಇಟ್. ಇಲ್ಲ, ನನ್ ಮಂಚನು ಇವತ್ತೇ ಡೆಕೋರೇಟ್ ಮಾಡಿ. ಸ್ಕಂದ, ಹಠ ಮಾಡ್ಬಾರ್ದು. ಅಜೋಗು. ಇಲ್ಲ, ಈ ಮಂಚ ನಂಗೆ ಇಷ್ಟ ಆಯ್ತು. ನಾನು ಇಲ್ಲೇ ಇದ್ದು ಬಲೂನ್ ಜೊತೆ ಆಟ ಆಡ್ತೀನಿ. ನೀನ್ ಹತ್ತು ಬೇಡ ಮಾರಾಯ. ನಾಳೆಯಿಂದ ಬೇಕಾದ್ರೆ ಇಲ್ಲೇ ಆಟ ಆಡ್ಕೋ, ನಾನೇನ್ ಬೇಡ ಅಂತಿಲ್ಲ. ಆದ್ರೆ ಈಗ ಬೇಡ. ನೀವ್ ನನ್ನಿಂದ ಮುಚ್ಚಿಟ್ಟು ಏನೋ ಮಾಡ್ತಿದ್ದೀರಾ. ನಾನು ಇಲ್ಲೇ ಇದ್ದು ಬಲೂನ್ ಜೊತೆನ ಆಟ ಆಡ್ತೀನಿ. ಹ್ಯಾಗ ಹೇಳೋದು ಪುಟ್ಟೆ? ಬಂಗಾರ, ನೀ ಇನ್ನೂ ಚಿಕ್ಕವನು, ಇದು ಅರ್ಥ ಆಗಲ್ಲ. ನೀನು ಹೊರಗಡೆ ಆಟ ಆಡ್ಕೊಳಪ್ಪ. ಅಮ್ಮ ನೋಡಿದ್ರೆ ನೀನ್ ದೊಡ್ಡವನಾಗಿದ್ಯಾ, ನಿನ್ ಹೋಮ್ವರ್ಕ್ ನಿಂಗ್ ಮಾಡ್ಕೊಳಕ್ ಬರಲ್ವಾ ಅಂತ ಬೈತಾರೆ. ನೀನ್ ನೋಡಿದ್ರೆ ನೀನ್ ಇನ್ನ ಚಿಕ್ಕವನು ಪುಟ್ಟ ಅಂತಿದ್ಯಲ್ ತಾತ. ಇದೇನೆಲ್ಲ ತಿಳುವಷ್ಟು ನಿಂಗೆ ವಯಸ್ಸಾಗಿಲ್ಲ. ಹೋಗಿ ಆಡ್ಕೋ. ಇಲ್ಲ, ನಾನು ಇಲ್ಲೇ ಆಡ್ಕೋತೀನಿ. ಆಯ್ತು, ಇವತ್ತು ಮುಗಿದ ಕತಿ. ಇವತ್ತು ಮುಹೂರ್ತ ಮೀರ್ದಂಗೆ. ಹೈ, ಇಲ್ಲಿ ಸ್ವೀಟ್ಸ್ ತಂದಿಟ್ಟಿದ್ದೀರಾ? ನನಗ್ ಕೊಟ್ಟೇ ಇಲ್ಲ. ಡೈರೆಕ್ಟ್ ಆಗಿ ತಂದ್ಬಿಟ್ಟು ರೂಮ್ಗೆ ಇಟ್ಟಿದ್ದೀರಲ್ಲ. ಇದು ನಿಮ್ಮ ಅಪ್ಪ ಅಮ್ಮನಿಗೆ ಕಣ. ಅವ್ರ ಸ್ವೀಟ್ಸ್ ತಂದ್ರೆ ನನ್ಗೆ ಫಸ್ಟ್ ಕೊಡೋದು. ಆದ್ರೆ ಇವತ್ತು ಕೊಡುದಿಲ್ಲ. ಆ ಸ್ವೀಟ್ ಇಲ್ಲೇ ಇರುತ್ತೆ. ಇಲ್ಲೇ ಇಟ್ರೆ ಇರುವೆ ಹಚ್ಕೊಳಲ್ವಾ? ಅದ್ರ ಬದಲು ನನ್ ಕೊಡಿ, ನಾನ್ ತಿನ್ಕೋತೀನಿ. ಹಠ ಮಾಡಬಾರ್ದು. ನಿಂಗೆ ಬೇರೆ ಸ್ವೀಟ್ ಕೊಡಿಸ್ತೀನಿ, ಹೋಗೋರ್ಗೆ. ಸರಿ ಆಯ್ತು. ಊದ್ಬತ್ತಿ ಎಲ್ಲ ಯಾಕೆ ಇಟ್ಟಿದ್ದೀರಾ? ಪೂಜೆ ಮಾಡ್ತೀರಾ? ಅದು ಸೊಳ್ಳೆ ಬತ್ತ ತಂದಡಿ. ಮತ್ತೆ ದೇವ್ರ ಮನೇಲೂ ಅಗರಬತ್ತಿ ಇಟ್ಟಿರ್ತೀರಲ್ಲ, ಆದ್ರೂ ಸೊಳ್ಳೆ ಬಂದ್ ಕಡಿಯಲ್ವ ಚಿಕ್ಕಪ್ಪ? ಕಾಶಿ, ಇನ್ ನನ್ನ ಕೈಲಾಗಲ್ಲಪ್ಪ. ನೀನೇ ಅವನ್ನ ಸಂಭಾಳಿಸ್ಬೇಕಣಯ್ಯ. ಕಂದ, ಈಗೇನ ನಿಂಗೆ ಇದೇ ನಮ್ನಿ ಡೆಕೋರೇಟ್ ಆಯ್ಕೆ ಸ್ವೀಟ್ ಬೇಕು ಅಷ್ಟೇ ಅಲ್ದಾ? ಬಾ ನನ್ನ ಜೊತೆ, ನಾ ಕೊಡಿಸ್ತೀನಿ. ಬಾ 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 ಬಾ. ರಾಯ್ರೆ, ಮಕ್ಳಿರೋ ಮನೇಲಿ ಇದೆಲ್ಲ ತುಂಬಾ ಕಷ್ಟ. ನೀವ್ ಈಗ ಅಂತೀರಿ, ನಮ್ಮ ಅಪ್ಪನಿಗೆ 14 ಮಕ್ಕಳು, ನಮ್ಮ ಅಪ್ಪ ಹೇಗಿರ್ಬೇಕು? ಅದು ಕಷ್ಟ ರೀ. ಇರ್ಲಿ ಬಿಡಿ, ಮೊದಲು ಆ ಬಲೂನೆಲ್ಲ ಅನ್ಸೋಣ.
ಅಪ್ಪ ಮಹಿಳಾ ಮಂಡಳಿ ಎಲ್ಲ ಕಾಲು ತೊಳಿತಾ ಇದ್ದಾರೆ, ನೀನ್ ಯಾಕಪ್ಪ ತಲೆ ತೆಗೆಸ್ಕೊಂಡು ಕಾಲು ನೋಡ್ತಾ ಇದೆಯಾ? ವಾಟ್ ಇಸ್ ದ ಫೀಲಿಂಗ್? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಿಮ್ಮ ಅಮ್ಮ ಜ್ಞಾಪಕ ಬಂದ್ಬಿಡ್ತಾಳೆ ಕಣೋ. ಪಾಪ ಅವಳಿರ್ಬೇಕಾರೆ ಅವಳನ್ನ ತುಂಬಾ ಗೋಳಾಡ್ಸ್ಬಿಟ್ಟಪ್ಪ, ತುಂಬಾ ನೋಯಿಸ್ಬಿಟ್ಟೆ. ಅವಳು ಹೋದ್ಮೇಲೆ ನನ್ನ ಜೀವನ ಅಲ್ಲಿಗೆ ನಿಂತೋಯ್ತು. ಇಂಥ ಸಂತೋಷ ಸಮಯದಲ್ಲಿ ಅವಳೇನಾದ್ರು ಬಂದ್ಬಿಟ್ರೆ ಅವಳನ್ನ ಕೂರಿಸಿ ಪಾದ ಪೂಜೆ ಮಾಡ್ಬಿಡ್ತೀನಪ್ಪ. ನೋ ನೋ, ಏನ್ ಮಾಡೋದು ಈಗ? ಹಣ್ಣು ತಿಂದ್ರೆ ಗಮನ ಇಲ್ಲ, ಬರೀ ತಿನ್ನೋದ್ರ ಮೇಲೆ ಮಾತ್ರ ಇರುತ್ತೆ, ಅಟೆನ್ಷನ್ ಡೈವರ್ಟ್ ಆಗಲ್ಲ. ಗಿರಿ, ನಾಚ್ಕೊಂಡಿದ್ದು ಸಾಕು, ಒಂದು ಸ್ವಲ್ಪ ಕೂತ್ಕೋ ಹೇಳ್ತೀನಿ. ನೋಡ್ಗಿರಿ ಗಿರಿ, ಪ್ಲೀಸ್ ಸ್ವಲ್ಪ ಹೊತ್ತು ನಾಚ್ಕೊಳ್ಳೋದನ್ನ ಬಿಟ್ಟು ನಾನು ಹೇಳೋ ವಿಷಯನ ಸೀರಿಯಸ್ ಆಗಿ ಕೇಳ್ತೀಯಾ? ಇದು ಸೀರಿಯಸ್ ವಿಷಯ. ಹೇಳಿ. ನಿಮ್ಮಮ್ಮ 3ನೇ ಮಗು ಮಾಡ್ಕೊ ಅಂತ ಹೇಳಿದ್ರಲ್ಲ, ಅದು ತಪ್ಪೇ ಇಲ್ಲ. ಆದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ? ಈಗಿರೋ 2 ಮಕ್ಕಳನ್ನ ಸಾಕೋದಕ್ಕೆ ನಾವೆಷ್ಟು ಕಷ್ಟಪಡ್ತಾ ತಾನೆ? ನಾಳೆ ದಿವಸ ಅವ್ರನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ದೊಡ್ಡ ಮಟ್ಟದಲ್ಲಿ ಸೆಟಲ್ ಮಾಡಬೇಕು ಅಂತ ನಿನಗೆ ಆಸೆ ಇಲ್ವಾ? ಅಕಸ್ಮಾತ್ ನಮಗೆ 3ನೇ ಮಗು ಆಗಿ ನಾಳೆ ದಿವಸ ಇವರಿಬ್ಬರನ್ನೂ ಸರಿಯಾಗಿ ನೋಡ್ಕೊಳಕ್ಕಾಗದೆ, ಆ 3ನೇ ಮಗುನೂ ಸರಿಯಾಗಿ ನೋಡ್ಕೊಳಕ್ಕಾಗದೆ, ನಮ್ಮಿಬ್ಬರಿಗೂ ಒಬ್ರಿಗೊಬ್ರಿಗೆ ಟೈಮ್ ಕೊಟ್ಕೊಳಕ್ಕಾಗದೆ 3 ಹೊತ್ತು ಇಬ್ಬರು ಜಗಳ ಆಡ್ತಾ ಇರಬೇಕಾಗುತ್ತೆ. ಇದೆಲ್ಲ ಬೇಕಾ? ಇದನ್ನೆಲ್ಲ ನಾನು ಯೋಚನೆ ಮಾಡ್ಲಿಲ್ವಲ್ಲ. ನಾನು ಬರೀ 3ನೇ ಮಗು ಬಗ್ಗೆ ಮಾತ್ರ ಯೋಚನೆ ಮಾಡ್ಬಿಟ್ಟೆ. ಎಲ್ಲಿ ಯೋಚನೆ ಮಾಡ್ತೀಯಾ? 3 ಹೊತ್ತು ಅಯ್ಯೋ ನಂಗೆ ನಾಚಿಕೆ ಆಗ್ತಾ ಇದೆಯಪ್ಪ, ನನ್ಗೇನೋ ಗೊತ್ತಾಗಲ್ಲಪ್ಪ, ನನಗೇನು ಹೇಳಲ್ಲಪ್ಪ ಅಂತ ಇದ್ರೆ ಇದೆಲ್ಲ ಹೊಡೆಯುತ್ತೆ. ಈಗಾದ್ರೂ ಅರ್ಥ ಆಯ್ತಾ? ಬೇಡ ರೀ, ಯಾಕೋ ತುಂಬಾ ಸುಸ್ತಾಗ್ತದೆ, ನಾನು ಹೋಗಿ ಮಲ್ಕೋತೀನಿ. ಬೇಜಾರಿಂದ ಈ ಮಾತು ಹೇಳ್ತಾ ಇದೀಯಾ? ಅಯ್ಯೋ ಇಲ್ಲ ರೀ, ನೀವು ಏನೇ ಹೇಳಿದ್ರು ನಂಬೊಳ್ಳೋದಕ್ಕೆ ಅಲ್ವಾ. ಇಷ್ಟೇ, ನಂಗೆ ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ಸ್ ಗಿರಿ. ಅಲ್ಲೊಲ್ಲೋ ಎಲ್ಲವನ್ನೂ ನೀತಿ ಪಾಠದಿಂದಲೇ ಅರ್ಥ ಮಾಡ್ಕೋಬೇಕಾಗಿಲ್ಲ ಶಿವಪ್ರಸಾದ್. ಕೆಲವೊಂದನ್ನ ಕೆಲವರ ಸ್ಥಾನದಲ್ಲಿ ನಿಂತ್ಕೊಂಡು ಅರ್ಥ ಮಾಡ್ಕೋಬಹುದು. ನೀನೊಂದ್ಸಲ ಗೌರಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು, ನನ್ನ ಮಾತು ನಿನಗೆ ಅರ್ಥ ಆಗುತ್ತೆ. ಹೌದು ಭಗವಂತ, ಪಾಪ ಗೌರಿ ಅದೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ, ಎಂತ ಅಪರಾಧ ಆಗೋಯ್ತು. ಇಲ್ಲ, ಈಗಲೇ ಫೋನ್ ಮಾಡ್ತೀನಿ ಭಗವಂತ. ಕಟ್ ಮಾಡ್ಬಿಟ್ರಲ್ಲ. ಮತ್ತೆ ಕಟ್ ಮಾಡಿದ್ಲು. ಓ ಪಾಪ, ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ಬೇಕು. ಇವರಿಬ್ಬರನ್ನ ಹೆಂಗ್ ಕರ್ಸೋದು? ಹಾ, ನನ್ನ ಹತ್ರ ಒಂದು ಐಡಿಯಾ ಇದೆ, ಹಾಗೆ ಮಾಡ್ತೀನಿ. ಅಕ್ಕ ಬಾಬಾ, ಯಾಕೆ ಎಲ್ರು ಒಂಥರ ಇದ್ದೀರಾ? ಸ್ಕಂದ ಇಲ್ಲಿ. ಯಾಕೆ ಯಾರು ಮಾತಾಡ್ತಿಲ್ಲ? ಎಂತ ಆಯ್ತು? ಕಾಶಿಯವರೇ, ಗೌರಿ ಗಾಬರಿ ಆಗ್ಬೇಡಿ, ಸ್ಕಂದನ್ಗೆ ಏನೂ ಆಗಿಲ್ಲ, ಅವ್ನು ನೆಮ್ಮದಿಯಾಗಿ ಮಲಗಿದಾನೆ. ಮತ್ತೆ ಅವನಿಗೆ ಬಿದ್ದು ಏಟಾಯ್ತು ಅಂತ ಮೆಸೇಜ್ ಮಾಡಿದ್ರಿ? ಅದು ನಿಮ್ಮನ್ನಿಲ್ಲ ಕರ್ಸೋದಿಕ್ಕೆ ಸುಳ್ಳು ಮೆಸೇಜ್ನ ಕಳಿಸ್ಬೇಕಾಗಿ ಬಂತು, ಕ್ಷಮಿಸಿ. ಸುಳ್ಳ? ಸುಳ್ಳೆಂತ ಹೇಳ್ರಿ? ಕಾರಣ ಇದೆ.
ಅತ್ತೆ, ತಾಯಿ ಅಂದ್ರೆ ಎಲ್ಲಾ ಮಕ್ಕಳ ನೋವು ಒಂದೇ ತರ ಕಾಣ್ತಾಳೆ. ಮಕ್ಕಳ ನೋವನ್ನ ಮರೆಸ್ತಾಳೆ, ಮಕ್ಕಳ ಕಣ್ಣ ಒರೆಸ್ತಾಳೆ. ಆದ್ರೆ ತಾಯಿಯಾಗಿ ನಾನು ನನ್ನ ಮಗಳ ಕಣ್ಣಲ್ಲೇ ನೀರು ತರಿಸ್ಬಿಟ್ಟು ನನ್ನ ಮಗಳ ಮನಸ್ಸನ್ನ ನೋಯಿಸ್ಬಿಟ್ಟು. ಅಯ್ಯೋ ಅತ್ತೆ, ನೀವೆಂತ ಮಾತಾಡ್ತಿದ್ರಿ? ಗೌರಿಗೆಲ್ಲ ನೋವಾಯ್ತು, ಯಾರು ಹೇಳ್ದ ಹಂಗೆ? ನೀವು ದೊಡ್ಡವ್ರು ಹಿಂಗೆಲ್ಲ ಮಾತಾಡೋಕಾಗ? ಚೆ ದೊಡ್ಡವ್ರು ನೀವು ಅಲ್ಲಿ ಅಂದ್ರೆ ಗಿರಿಜನಿಗೆ 3ನೇ ಮಗು ಆತಂದ್ರ ಅವ್ರ ಯಜಮಾನ್ರಿಗೆ ಗಜಕೇಸರಿ ಯೋಗ ಬರುತ್ತ, ಶುಕ್ರ ದಶೆ ಬರುತ್ತೆ ಅಂತ ಆಸೆ ಪಟ್ಕೊಂಡು ನಾನು ನಿಮ್ಮಪ್ಪ ಇಲ್ಲಿಗೆ ಬಂದ್ವಿ. ಅವಳಗ್ 3ನೇ ಮಗು ಆಗ್ಲೇಬೇಕು ಅಂತ ಹಠ ಹಿಡಿದ್ವಿ. ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನ್ ಗಿರಿ, ಬಾಳೆಹಣ್ಣು ಸಿಪ್ಪೆ ಸುಲ್ದಾಗಿ ಹೇಳಿದೀನಿ, ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ಯಲ್ಲ. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ಆದ್ರೂ ನಾವ್ ಸಣ್ಣ ಜನ, ಆ ಕಾಂಪಿಟೇಷನ್ಗೆ ಎಂತೆಂಥವ್ರೋ ಬಂದಿರ್ತಾರೆ. ಅವ್ರ ಮುಂದೆ ನಾವ್ ಗೆಲ್ಲೋದು ಅಂದ್ರೆ ಏನ್ ಸುಮ್ನೆನಾ? ನೀವು ಗಿರಿ, ನಾವು ಸಣ್ಣ ಜನ ಅಲ್ಲ, ಸಜ್ಜನ. ಭಗವಂತನ ಆಶೀರ್ವಾದ ಇದೆ, ಅಪ್ಪನ ಹಾರೈಕೆ ಇದೆ, ಮಕ್ಕಳ ಪ್ರೀತಿ ಇದೆ, ಅಕ್ಕಪಕ್ಕದವರ ಅಭಿಮಾನ ಇದೆ. ಗೆಲ್ಲಕ್ಕೆ ಇನ್ನೇನು ಬೇಕು? ಆದ್ರೂ ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಅಲ್ಲ ಗಿರಿಜಮ್ಮ, ಟೊಮೊಟೊ ಈರುಳ್ಳಿ ಬೆಲೆ ಜಾಸ್ತಿ ಆದ್ರೆ ಭಯ ಪಡ್ಬೇಕು. ಇಂಥ ವಿಷಯಕ್ಕೆ ಯಾಕಮ್ಮ ಭಯ ಪಡ್ತೀಯ? ಅಲ್ಲ, ನಿಮ್ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವಾ? ನಮ್ಗಂತೂ ಈ ಜೋಡಿ ಮೇಲೆ 100% ನಂಬಿಕೆ ಐತೆ ಯಜಮಾನ್ರೆ. ಕಾಶಿ, ಆಲ್ರೆಡಿ ಮ್ಯಾಟ್ರ್ ನಿಮ್ಮವರೆಗೂ ರೀಚ್ ಆಗ್ಬಿಟ್ಟಿದ್ಯಾ? ಅಷ್ಟು ಜೋರಾಗಿದೆ ನೆಟ್ವರ್ಕು. ಇಡೀ ಏರಿಯಾದಲ್ಲೆಲ್ಲ ನಿಮ್ದೇ ಮಾತು ಬಾಬಾ. ಟಿವಿಯಲ್ಲಿ ಬರುತ್ತಾ, ರಿಯಾಲಿಟಿ ಶೋನ ಯಾವ ಚಾನಲ್ ಅಲ್ಲಿ ಬರುತ್ತೆ ಅಂತೆಲ್ಲ ಕೇಳ್ತಾ ಇದ್ರು. ಅದು ಟಿವಿಯಲ್ಲಿ ಬರಲ್ಲ, ಆದ್ರೆ ಗೆದ್ದ ನಂತರ ನಾವು ಟಿವಿಯಲ್ಲಿ ಬರ್ತೀವಿ. ಏನಂತ ಗಿರಿ? ರೀ, ಗೆಲ್ಲೋದು ಅಂದ್ರೆ ಅಷ್ಟು ಸುಲಭನಾ? ನೀವೇ ಹೇಳಿ. ಗಿರಿ, ಜಗತ್ತಲ್ಲಿ ಗೆಲ್ಲೋದು ತುಂಬಾ ಸುಲಭ, ಆದ್ರೆ ಸಂಸಾರದಲ್ಲಿ ಸೋಲೋದು ತುಂಬಾ ಕಷ್ಟ. ನಾನು ನೀನು ಸಂಸಾರದಲ್ಲಿ ಎಷ್ಟು ಸರಿ ಸೋತಿಲ್ಲ. ಸೋತವ್ರಿಗೆ ಅಲ್ವಾ ಗೆಲ್ಲೋ ಅವಕಾಶ ಸಿಗೋದು, ಅದಕ್ಕೆ ಸುಲಭ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ಹೇಳ್ರಿ ಶಿವ ಅವರೇ. ಮತ್ತೆ ಕಾಂಪಿಟೇಷನ್ ಈಗ ಹೇಗೆ ಹೊರಡುದ? ನಾಳೆನೆ ಕಾಂಪಿಟೇಷನ್ ರಿಸಾರ್ಟ್ ಅಲ್ಲಿ ನಡೆಸ್ತಾ ಇದ್ದಾರೆ. ಅಪ್ಪ, ಅಲ್ಲಿ ಏನೇನ್ ಮಾಡಿಸ್ತಾರೆ? ಅಪ್ಪ, ಅಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾರಾ? ಇನ್ನು ಏನು ಗೊತ್ತಿಲ್ಲ ಮಕ್ಳ, ಯಾರ್ ಜಡ್ಜ್ ಅಂತ ಕೂಡ ಹೇಳಿಲ್ಲ, ಎಲ್ಲ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಲ್ಲ, ನಾವೀಗ ಹೋದ್ರೆ ಮನೆಗೆ ವಾಪಸ್ ಬರೋದು 4-5 ದಿನ ಆಗ್ಬಿಡುತ್ತೆ. ಅಲ್ಲಿವರೆಗೂ ಮಾವ ಮಕ್ಕಳನ್ನ ಹೇಗ್ ಬಿಟ್ಟಿರೋದಿಲ್ಲಿ ಅಂತ. ಅಯ್ಯೋ ಅಕ್ಕ, ಅದಕ್ಕೆಲ್ಲ ಏನು ಯೋಚನೆ ಮಾಡ್ಬೇಡ. ನಮ್ಮನೆಗ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಆರಾಮಾಗಿರ್ತಾರೆ. ಅಯ್ಯೋ, ಹಾಗಂತ ಮನೆಗ್ ಬೀಗ ಹಾಕೋದ? ಅಯ್ಯೋ, ಮೊದ್ಲೇ ಬೆಂಗಳೂರಲ್ಲಿ ಕಳ್ಳರ ಕಾಟ ಜಾಸ್ತಿ. ಅದಕ್ಕೆ ಅಂತ ಟೆನ್ಷನ್ ಮಾಡ್ಕಂತ್ರಿ ಮರ್ರೆ. ನಾನು ಗೌರಿ ನಮ್ಮನೆ ಬೀಗ ಹಾಕೊಂಡು ಇಲ್ಲಿಗೆ ಬಂದು ಹಾಕಂತು. ಪೊಲೀಸರು ಮನೆ ಅಂದಳಿ ನಮ್ಮನೆ ಬದಿ ಯಾರು ತಲೆಯೇ ಹಾಕುದಿಲ್ಲ. ಇನ್ನೇನಪ್ಪ, ಎಲ್ಲಾ ವ್ಯವಸ್ಥೆ ಆಯ್ತಲ್ಲ. ಜೋಡಿ ನಂಬರ್ 1 ಹೋಗೋದಕ್ಕೆ ರೆಡಿನಾ? ನಾನ್ ರೆಡಿಯಪ್ಪ. ಗಿರಿ ರೀ, ರೆಡಿನಾ? ನಾಚ್ಕೋತಾ ಇದ್ದಾರೆ. ರೆಡಿ? ನನ್ನ ದಾಂಪತ್ಯನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಭಗವಂತ. ಎಕ್ಸಾಮ್ ಆಗಿದ್ರೆ ಓದ್ಕೊಂಡು ಹೋಗ್ಬೋದಾಗಿತ್ತು. ಇದು ಕಾಂಪಿಟೇಷನ್, ಹೇಗಿರುತ್ತೋ ಏನೋ ಅಂತ ಗೊತ್ತೇ ಇಲ್ಲ. ಅದಕ್ಕೆ ನಿನ್ನ ಮೇಲೆ ಇಷ್ಟೊಂದು ಪ್ರೆಷರ್ ಆಗ್ತಾ ಇದ್ದೀನಿ. ಹೋಗ್ಲಿ ಬಿಡು. ಹಾ ಭಗವಂತ, ನೀನೇನಾದ್ರೂ ನಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇದ್ದಿದ್ರೆ ನೀನು ಪಾರ್ವತಿ ಅಮ್ಮನವರು ಆದರ್ಶ ಜೋಡಿ ನಂಬರ್ 1 ಬರ್ಬೋದಾಗಿತ್ತು. ಅಯ್ಯ, ನಾನ್ ನೋಡು, ನೀವು ಜಗತ್ತಿಗೆ ನಂಬರ್ 1, ನಿಮ್ಮನ್ನ ಜೋಡಿ ನಂಬರ್ 1 ಅಂತ ಕರಿತಾ ಇದ್ದೀನಿ. ಸರಿ ಭಗವಂತ, ನನ್ನ ಕೈಲಾದಷ್ಟು ಶ್ರಮ ಹಾಕ್ತೀನಿ, ಸತ್ಯವಾಗೇ ನಡ್ಕೋತೀನಿ. ಮಿಕ್ಕಿದ್ದು ನಿನಗ್ ಬಿಟ್ಟಿದ್ದು. ನನಗೆ ಆಶೀರ್ವಾದ ಮಾಡು. ಶಿವಪ್ರಸಾದ್, ನೀನ್ ಸತ್ಯ ಮಾರ್ಗದಲ್ಲಿ ಇರೋವರೆಗೂ ನಾನು ನಿನ್ ಜೊತೆಗೆ ಇರ್ತೀನಿ. ಬಂದೆ. ಭಗವಂತ, ಆಲ್ ದಿ ಬೆಸ್ಟ್ ಅಂತ ಹೇಳು. ಒಳ್ಳೇದಾಗಲಿಲ್ಲ. ಇಷ್ಟು ಸಾಕು, ಇಷ್ಟೇ ಸಾಕು. ಬರ್ತೀನಿ. ಥ್ಯಾಂಕ್ ಯು ಸೋ
ಮಚ್. ಆಕ್ಚುಲಿ ಬೆಳಗ್ಗೆಯಿಂದ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಚೆನ್ನಾಗಿದ್ದೀರಾ ಅಂತ ಹೇಳಲಿಲ್ಲ, ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಅಂದ್ರೆ ನಾನ್ ಚೆನ್ನಾಗಿಲ್ಲ ಅಂತನಾ? ಇವ್ಳ ಮಾತಿನ ಅರ್ಥ ಅದಲ್ಲ. ನೀವು ತುಂಬಾ ಲಕ್ಷಣವಾಗಿದ್ದೀರಾ. ಗೊತ್ತು ಸರ್, ತಮಾಷೆ ಮಾಡ್ದೆ. ನಮ್ ಸೇಲ್ಸ್ ಟೀಮ್ ಇಂದ ಬೇಗ ಬಂದಿರೋ ಜೋಡಿನೇ ನೀವು. ಹಾಗಾದ್ರೆ ಜೋಡಿ ನಂಬರ್ ಫಸ್ಟ್ ನಾವೇ ಅನ್ನಿ. ಫಸ್ಟ್ ಇಂದ 1 ಆಗೋದೇ ಟಾಸ್ಕ್ ಅಲ್ವಾ ಮೇಡಮ್? ಯಾ ಸರಿ, ನೀವಿಬ್ರು ಕೈ ಕೊಡಿ. ಅದೇ ಫಸ್ಟ್ ಟಾಸ್ಕ್. ಸೇಮ್ ಸೇಮ್. ಶಿವು ಸರ್, ನಾನ್ ಹೇಳಿದ್ದು ನೀವಿಬ್ರು ಕೈನ ನನಗ್ ಕೊಡಿ ಅಂತ, ನೀವಿಬ್ರು ಕೈ ಕೊಟ್ಕೊಳ್ಳಿ ಅಂತಲ್ಲ. ಸಾರಿ, ಗೊತ್ತಾಗ್ಲಿಲ್ಲ, ತಗೊಳ್ಳಿ. ಕಿರಣ್ ಬನ್ನಿ, ಇವ್ರಿಗೆ ಬ್ಯಾಂಡ್ ಹಾಕಿ. ಕಿರಣ್ ಅಂತ ಹುಡುಗಿ ಹತ್ರ ಮಾತಾಡ್ತಿದ್ದೀರಾ? ಕಿರಣ್ ಅಂತ ಬರೀ ಹುಡುಗರ್ಗ್ ಮಾತ್ರ ಕರಿಯಲ್ಲ ಮೇಡಮ್, ಹುಡುಗಿರ್ಗೂ ಆ ಹೆಸರಿಂದ ಕರೀತಾರೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ ಕಿರಣ. ಗೊತ್ತು ಹೆಸರು ಕ್ಲಾರಿಟಿ ಕೊಟ್ಟೆ. ಸರಿ, ನೀವ್ ಇಲ್ಲಿ ಕೊಡಿ. ನೋಡಿ ನಂಬರ್ 1. ಈ ರೆಸಾರ್ಟ್ಗೆ ನಾನು ರಿಸೆಪ್ಷನಿಸ್ಟ್. ಇಲ್ಲಿ ಯಾವುದೇ ಫೆಸಿಲಿಟೀಸ್ ಬೇಕು ಅಂದ್ರೆ ಈ ಬ್ಯಾಂಡ್ ತೋರಿಸಲೇಬೇಕು. ಸೊ ಈ ಬ್ಯಾಂಡ್ ನ ಮಿಸ್ ಮಾಡ್ಕೋಬಿಡಿ, ಸೇಫ್ ಆಗಿ ಇಟ್ಕೊಳ್ಳಿ. ಇಲ್ಲ ಮೇಡಮ್, ಒಂದ್ ಪಕ್ಷ ಇವ್ರು ಮಿಸ್ ಮಾಡಿದ್ರು, ನಾನ್ ಮಿಸ್ ಮಾಡ್ಕೊಳ್ಳೋದಕ್ ಬಿಡೋದಿಲ್ಲ. ಗೋವಿಂದ್, ಗೋವಿಂದ್, ಗಿರಿಜಾ, ಶಿವಪ್ರಸಾದ್ ಸರ್ಗೆ ಅವ್ರ ರೂಮ್ ತೋರಿಸಿ. ಸರ್ ನಮಸ್ತೆ. ಬರಲ್ಲ, ಎತ್ಕೊಳ್ತೀನಿ. ಸರ್ ನನ್ನ ಕೆಲಸ ಸರ್. ನಮ್ ಕಂಪ್ನಿಲಿ ಜೋಡಿ ನಂಬರ್ 1 ಪ್ರೋಗ್ರಾಮ್ ಇದೆ ಅಂತ ದೊಡ್ಡದಾಗ ಕರ್ಕೊಂಡ್ ಬಂದ್ಬಿಟ್ರಲ್ಲ. ಮೊನ್ನೆ ನಾನು ತೋರ್ಸಿದ್ ನೆಕ್ಲೆಸ್ ಕೊಡ್ಸಕ್ ಏನಾಗಿತ್ತು ನಿಮ್ಗೆ? ನಾನು ಹಾಕೊಂಡ್ ಚೆನ್ನಾಗ್ ಬರ್ತಿರ್ಲಿಲ್ವಾ? ನಡಿ, ಆರ್ಟಿಫಿಷಿಯಲ್ ಬಳೆ ಹಾಕೊಂಡ್ ಬಂದಿದ್ದೀನಿ, ಚೆನ್ನಾಗ್ ಕಾಣ್ತಿದ್ಯಾ? ನಿಲ್ಸೆ ಸಾಕು. ನಿಲ್ಸಲ್ಲ, ಯಾಕೆ ನಿಲ್ಲಿಸ್ಬೇಕು? ಆ ಪಕ್ಕದ ರೂಮ್ ಅವನು ನಿಮ್ ಆಫೀಸ್ ಡ್ರೈವರು. ಅವ್ರ ಹೆಂಡತಿ ಕತ್ತಲ್ಲಿ 80 ಗ್ರಾಮಿನ ಮಾಂಗಲ್ಯ ಸರ, ಅದು 3 ಎಳೆದು. ಮತ್ತೆ ರೀ, ಆ ಪ್ಯಾಕೇಜ್ ಡಿಪಾರ್ಟ್ಮೆಂಟ್ ಸೋಮಶೇಖರ್ ಇದಾರಲ್ಲ, ಅವ್ರ ಹೆಂಡತಿ ಕಾಲ್ನ ಸುಮ್ನೆ ಹಿಂಗ್ ನೋಡ್ದೆ, ಚಿನ್ನದ್ ಗೆಜ್ಜೆ ರೀ. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಹೊಟ್ಟೆಲಿ ಗುಂಟೂರು ಬ್ಯಾಡ್ಗೆ ಕರ್ದಂಗ ಆಗ್ತಿದೆ. ಹಾಗಾದ್ರೆ ನೀರ್ ತಂದ್ಕೊಡ್ಲಾ? ನೀರಾ? ಯಾಕೆ? ಅದೇ ಗುಂಟೂರು ಬ್ಯಾಡ್ಗಿ ಹಾಕೊಂಡು ಅರ್ಧಂಗ್ ಆಗ್ತಿದ್ಯಲ್ಲ, ಕುಡಿದ್ರೆ ಸರಿ ಹೋಗ್ಬೋದು ಅಂತ. ಬೇಕಾಗಿಲ್ಲ, ನಾನು ಆಮೇಲೆ ಹಾಲ್ ಕೊಡು. ಆಮೇಲೆ ಹಾಲ? ಏ ಕಳ್ಳಿ, ಯಾಕೆ ಹಾಲು? ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಅವ್ರು ನಮ್ಗಿನ ಇಷ್ಟು ಚೆನ್ನಾಗಿದಾರ ಗೊತ್ತಾ? ನಂಗೆ ಹೊಟ್ಟೆ ಉರಿಯಲ್ವೇನ್ರಿ? ಅದಕ್ಕೆ ಅವ್ರಿಬ್ರು ಮಧ್ಯೆ ಏನಾದ್ರು ಫಿಟ್ಟಿಂಗ್ ತಂದಿಟ್ಬಿಟ್ಟು ಅವ್ರಿಬ್ರು ಜಗಳಾಡೋದ್ ನೋಡ್ಬಿಟ್ರೆ ನನ್ ಹೊಟ್ಟೆ ಗಡ್ಬಡ್ ಐಸ್ ಕ್ರೀಮ್ ತಿಂದಷ್ಟೇ ತಂಪಾಗ್ಬಿಡತ್ತೆ. ಶೀಲಾ, ನೀನೇನಾದ್ರೂ ಈ 10th ಆದ್ಮೇಲೆ ITI ಏನಾದ್ರು ಸೇರ್ಕೊಂಡಿದ್ಯಾ? ಇಲ್ಲಪ್ಪ. ಯಾಕೆ? ಅದೇ ಈ ಫಿಟ್ಟರ್ ಕೋರ್ಸ್ನ ಫಸ್ಟ್ ಜಾಗ ಅಡ್ಜಸ್ಟ್ ಆಯ್ತೇನೋ? ಅಪ್ಪ, ರಿಸಾರ್ಟ್ಗೆ ಬಂದು ಅಡ್ಜಸ್ಟ್ ಆಗಿ ಸಮ್ಮಿಶ್ರ ಸರ್ಕಾರನೇ ಮಾಡ್ತಾರಂತೆ, ಇನ್ನು ನಾವು ಅಡ್ಜಸ್ಟ್ ಆಗಲ್ವಾ? ಹೌದು ಕಣ, ಸಂಸಾರನೂ ಒಂಥರ ಸಮ್ಮಿಶ್ರ ಸರ್ಕಾರ ಇದ್ದಂಗೆ. ತಡಿ, ಕಾಶಿ ಮಾತಾಡ್ತಾರಂತೆ. ಅಲ್ಲ ಶಿವವ್ರೆ, ನೀವೇನು ಕಾಂಪಿಟೇಷನ್ ಅಂದಲ್ಲಿ ಟೆನ್ಷನ್ ಮಾಡ್ಕೊಂಡ್ಬೇಡಿ. ನೀವು ಹ್ಯಾಂಗಿದ್ರು ಹಾಗೆ ಇರಿ. ನೀವು ಕಾಣ್ತಾ ಇರಿ, ಜೋಡಿ ನಂಬರ್ 1 ಕಾಂಪಿಟೇಷನ್ ಅಲ್ಲಿ ನೀವೇ ಫಸ್ಟ್ ಬತ್ರಿ. ಥ್ಯಾಂಕ್ ಯು. ತಡೀನಿ, ಪ್ರಣಿ ಮಾತಾಡ್ತಾಳ ಬ್ರ, ಕೊಟ್ಟು. ಹೇಳಮ್ಮ ಪ್ರಣಿ. ಹಲೋ ಅಪ್ಪ, ನೀವ್ ಫ್ರೀ ಆದ್ಮೇಲೆ ರೆಸಾರ್ಟ್ ಅಲ್ಲಿ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಳ್ಳಿ, ಬಂದ್ಮೇಲೆ ನಾನು ನೋಡ್ತೀನಿ. ಸರಿ ಅಮ್ಮ, ಇಡದಾ? ಸರಿ ಅಪ್ಪ. ನಮ್ ಶಿವರಿಗೆ ಫಸ್ಟ್ ಪ್ರೈಸ್ ಬಂದ್ರೆ ಅವ್ರ ಕಷ್ಟ ಎಲ್ಲ ತೀರಿ ಹೊತ್ತ ಯಜಮಾನ್. ಕಾಶಿ, ನೀನೇನು ಯೋಚನೆ ಮಾಡಬೇಡ, ಎಲ್ಲದಕ್ಕೂ ಆ ಭಗವಂತ ಇದ್ದಾನೆ ಬಿಡು. ಗೌರಿ ಏನ್ ಹೇಳಿದ್ದು ಕೇಳಿಸ್ಕೊಂಡ್ಯಾ? ಅಪರೂಪಕ್ಕೆ ಈ ತರ ಆಚೆ ಹೋಗಿದ್ದೀರಾ, ಖುಷಿಯಾಗಿದ್ ಬನ್ನಿ ಅಂತ ಹೇಳಿದ್ಲು ಅಲ್ವಾ? ಹೋಗಿ ಒಳ್ಳೆ ನನಗೂ ಹೋಗ್ತಾ ಇದೆ.